ಧನುರಾಶಿ ಸಹೋದರರ ಮಧ್ಯೆ ಮನಸ್ಸು ಸ್ವಲ್ಪ ವಿಚಲಿತವಾಗ್ತಕ್ಕಂತಹ ವಾತಾವರಣ ಏರ್ಪಾಟಾಗುತ್ತೆ. ಮನಸ್ತಾಪಕ್ಕೆ ಅವಕಾಶಗಳು ಹೆಚ್ಚಾಗುವಂಥದ್ದಿದೆ. ವೃತ್ತಿಯನ್ನು ಬಿಟ್ಟು ಬೇರೆ ವ್ಯವಹಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಕ್ಕಂತಹದ್ದಕ್ಕೆ ಅವಕಾಶಗಳಾಗುತ್ತೆ. ಹೊಸ ಆದಾಯದ ಮೂಲಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಕಲೆ, ಸಂಗೀತ ಕ್ಷೇತ್ರ ಇತ್ಯಾದಿಗಳಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರಿಗೆ ನಿಜವಾಗಲೂ ಸಂದಾಯವಾಗಬೇಕಾದಂತಹ ಗೌರವ ಸಿಕ್ಕತ್ತೆ ಅಂತ ಅರ್ಥ. ವೃತ್ತಿ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾದಂಥದ್ದು. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ, ದುರ್ಗಾರ್ತಿ ಶಮನಿ, ದುರ್ಗಾಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗ ಸಾಧಿನಿ, ದುರ್ಗನಾಶಿನಿ ಎಂಬುದಾಗಿ 8 ಸಲ ಹೇಳಿಕೊಳ್ಳಿ. ನಿಮ್ಮ ಅಷ್ಟ ಕಷ್ಟಗಳು ನಿವೃತ್ತಿಯಾಗಲಿ, ಶುಭವಾಗಲಿ. ಮಕರ ರಾಶಿ ಪ್ರಭಾವಿ ವ್ಯಕ್ತಿಗಳಿಂದ, ಅವರ ಸಂಪರ್ಕದಿಂದ ನಿಮ್ಮ ಕೆಲವು ಕೆಲಸಗಳಾಗ್ತಕ್ಕಂತಹ ಸೂಚನೆ ಇದೆ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ನೀವೇ ಮಾಡ್ಕೊಳ್ತೀರಿ ಅಂತ ಅರ್ಥ. ವಿದ್ಯುತ್ ಉಪಕರಣಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಲಾಭ ಇರುವ ದಿವಸ. ಮನೆಯಲ್ಲಿ, ಕಚೇರಿಯಲ್ಲಿ ಕೆಲಸದ ಒತ್ತಡ ಅತಿಯಾಗತ್ತೆ. ಇದರಿಂದ ಮನಸ್ಥಿಮಿತತೆಯನ್ನು ಕಳ್ಕೊಳ್ತೀರಿ, ಸಿಟ್ಟಿಗೆ ಏಳ್ತೀರಿ, ಕೋಪದಿಂದ ವರ್ತಿಸ್ತೀರಿ ಅಂತ ಅರ್ಥ. ನಿಮ್ಮ ಸ್ನಾಯುಗಳಲ್ಲಿ ನೋವು ಕಾಣಿಸ್ಕೊಳ್ಬಹುದು. ತಾಳ್ಮೆಯಿಂದ ಇದ್ದರೆ ಬಹಳ ಒಳ್ಳೆಯದು ಅಂತ ಹೇಳಿ ಸಲಹೆ. ಸಾಯಂಕಾಲದ ಹೊತ್ತಿಗೆ ಇದ್ದಕ್ಕಿದ್ದ ಹಾಗೆ ಪ್ರಯಾಣವನ್ನು ಮಾಡಬೇಕಾದಂತಹ ಸಂದರ್ಭಗಳು ಒದಗಿ ಬರಬಹುದು. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯತೇ ನಮಃ ಎಂಬುದಾಗಿ ಪ್ರಾರ್ಥನೆ ಮಾಡಿ, ಶುಭವಾಗಿ. ಕುಂಭರಾಶಿ ಬಿಡುವಿಲ್ಲದೆ ಇರತಕ್ಕಂತಹ ಕೆಲಸದಲ್ಲಿ ತುಂಬ ಮಗ್ನರಾಗಿರ್ತೀರಿ. ಉನ್ನತ ವ್ಯಾಸಂಗವನ್ನು ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಶುಭ ಮತ್ತು ಅದರ ಸೂಚನೆಗಳು ಒಂದಷ್ಟು ನಿಮಗೆ ಲಭ್ಯವಾಗ್ತಕ್ಕಂಥದ್ದು. ಮನೆಯವರಿಗೆ ಮಾತ್ರ ನಿಮ್ಮಿಂದ ಆತಂಕ ಅನ್ನುವಂಥದ್ದಿದ್ದೇ ಇರುತ್ತೆ. ಉತ್ತಮವಾದಂತಹ ಭೋಜನಕ್ಕೆ ಅವಕಾಶ ಇದೆ. ವ್ಯವಹಾರದ ದೃಷ್ಟಿಯಿಂದ ನಿಮ್ಮ ಮತ್ತು ನಿಮ್ಮ ಸಹೋದ್ಯೋಗಿಗಳ ಮಧ್ಯದಲ್ಲಿ ಸ್ವಲ್ಪ ಮನಸ್ತಾಪ, ಜಗಳಕ್ಕೆ ಅವಕಾಶ ಇದೆ. ಮೈಗ್ರೇನ್ ಸಮಸ್ಯೆ ಕಾಡಬಹುದು, ತಲೆನೋವು ಹೆಚ್ಚಾಗಿ ನಿಮಗೆ ಕಾಡುವಂಥದ್ದು. ಅನಗತ್ಯವಾದಂತಹ ವಿಚಾರಗಳಲ್ಲಿ ಸಮಯ ವ್ಯರ್ಥವಾಗುತ್ತೆ. ಜಗಳ ಮಾಡಿದ್ರೆ ಇನ್ನೇನು, ಅದರಿಂದ ಏನು ಪ್ರಯೋಜನ ಆಗಲ್ಲ, ಸಮಯ ಹಾಳಾಗುವಂಥದ್ದೇ. ತಾಪಸ ಮನ್ಯುವಿನ ಪ್ರಾರ್ಥನೆಯನ್ನು ಮಾಡಿ, ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಅನಗತ್ಯವಾದಂತಹ ವಿಚಾರಗಳಿಗೆ ಮನಸ್ಸನ್ನು ಕೊಡಬೇಡಿ, ಸಮಯವನ್ನು ಕೊಡಬೇಡಿ ಅಂತ ಅರ್ಥ. ನಿಮ್ಮ ವರ್ತನೆ ಮತ್ತು ಕೆಲಸದಿಂದ ಮೇಲಧಿಕಾರಿಗಳಾಗಬಹುದು ಅಥವಾ ಸಹೋದ್ಯೋಗಿಗಳಾಗ್ಬೋದು ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಇದು ಬಹಳ ಮುಖ್ಯವಾಗಿ ಬೇಕಾದಂಥದ್ದು. ಮನಸ್ಸಿನಲ್ಲಿ ಯಾವುದೇ ರೀತಿಯ ಪೂರ್ವಾಗ್ರಹವನ್ನು ಇಟ್ಕೊಳ್ಬೇಡಿ. ಅಂದರೆ ಯಾವುದೋ ಒಂದು ವಿಷಯ ಚರ್ಚೆಗೆ ಬರುತ್ತೆ, ಅದು ಹೀಗೇ ಆಗಬೇಕು, ನನ್ನ ತೀರ್ಮಾನವೇ ಇದು ಅಂತ ಹೇಳಿ ಅಂದುಕೊಳ್ಳುವಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ. ಮೇಲಧಿಕಾರಿಗಳು ನಿಮ್ಮನ್ನು ಕಾರ್ಯಕ್ಷೇತ್ರದಲ್ಲಿ ಆದ ಬದಲಾವಣೆಯ ದೃಷ್ಟಿಯಿಂದ ಹೊಗಳಲಿಕ್ಕೆ ಅವಕಾಶಗಳು ಇರುವಂಥದ್ದಿದೆ. ಕೆಲವು ಸವಾಲುಗಳನ್ನು ಎದುರಿಸಬೇಕಾದಂತಹ ದಿವಸವಾಗುತ್ತೆ. ಆದರೆ ಭಗವದ್ ಅನುಗ್ರಹ, ಹಿರಿಯರ ಆಶೀರ್ವಾದ, ಮಾರ್ಗದರ್ಶನ ಅದೆಲ್ಲವನ್ನು ದಾಟಿ ನೀವು ಮುಂದೆ ಬರ್ತಕ್ಕಂತಹ ಯೋಗ. ಕೃಷಿ ಕ್ಷೇತ್ರದಲ್ಲಿ ಲಾಭದಾಯಕವಾದಂತಹ ವಾತಾವರಣ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮತ್ತು ಇಂಜಿನಿಯರ್ಸ್ಗೆ ಉತ್ತಮವಾದಂತಹ ದಿವಸ. ಆಹಾರದ ದೃಷ್ಟಿಯಿಂದ ಬಹಳ ಉತ್ತಮವಾದಂತಹ ದಿವಸ ಇದು. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ, ಶುಭವಾಗಿ.